ಆತ್ಮೀಯ SSLC ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ನನ್ನ ಈಸಿ ಮ್ಯಾಥ್ಸ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ವೃತ್ತಗಳು ಅಧ್ಯಾಯ 10ರಲ್ಲಿ ಬರುವಂಥ ಅಭ್ಯಾಸ 10.1ರ ಎಲ್ಲ ಪ್ರಶ್ನೆಗಳನ್ನು ಬಿಡಿಸೋಣ. ಮೊದಲಿಗೆ ನಾವು ಅಭ್ಯಾಸ 10.1ರ ಮೊದಲನೇ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಪ್ರಶ್ನೆ ಈ ರೀತಿಯಾಗಿದೆ: ವೃತ್ತವು ಹೊಂದಿರಬಹುದಾದ ಸ್ಪರ್ಶಕಗಳ ಸಂಖ್ಯೆ ಎಷ್ಟು ಅಂತ ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ಒಂದು ಸರಳ ರೇಖೆಯು ಒಂದು ವೃತ್ತವನ್ನು ಒಂದೇ ಒಂದು ಬಿಂದುವಿನಲ್ಲಿ ಛೇದಿಸಿದರೆ ಆ ಸರಳ ರೇಖೆಯನ್ನು ನಾವು ಸ್ಪರ್ಶಕ ಅಥವಾ ವೃತ್ತ ಸ್ಪರ್ಶಕ ಅಂತ ಕರೀತೇವೆ. ಇಲ್ಲಿ ನೀವು ಗಮನಿಸಬಹುದು, ಈ ರೇಖೆಯು ಈ ವೃತ್ತವನ್ನು ಒಂದೇ ಒಂದು ಬಿಂದುವಿನಲ್ಲಿ ಛೇದಿಸ್ತಾ ಇದೆ. ಹಾಗಾಗಿ ಈ ರೇಖೆಯು ಈ ವೃತ್ತಕ್ಕೆ ಸ್ಪರ್ಶಕವಾಗಿದೆ. ಹಾಗೆ ಈ ರೇಖೆಯು ಸಹ ವೃತ್ತಕ್ಕೆ ಒಂದೇ ಒಂದು ಬಿಂದುವಿನಲ್ಲಿ ಛೇದಿಸ್ತಾ ಇದೆ. ಹಾಗಾಗಿ ಈ ರೇಖೆಯು ಈ ವೃತ್ತಕ್ಕೆ ಸ್ಪರ್ಶಕವಾಗಿದೆ. ಅದೇ ರೀತಿ ಉಳಿದೆರಡು ರೇಖೆಗಳು ನೋಡಿ, ಈ ರೇಖೆ ಮತ್ತು ಈ ರೇಖೆಗಳನ್ನು ನೀವು ಗಮನಿಸಬಹುದು. ಇವೆರಡೂ ರೇಖೆಗಳು ವೃತ್ತವನ್ನು ಒಂದೇ ಒಂದು ಬಿಂದುವಿನಲ್ಲಿ ಛೇದಿಸ್ತಾ ಇದೆ. ಹಾಗಾಗಿ ಇವೆರಡೂ ರೇಖೆಗಳು ಈ ವೃತ್ತಕ್ಕೆ ಸ್ಪರ್ಶಕಗಳಾಗಿದೆ. ಹಾಗಾದರೆ ಈ ರೀತಿಯಾಗಿ ಒಂದು ವೃತ್ತಕ್ಕೆ ಎಷ್ಟು ಸ್ಪರ್ಶಕಗಳನ್ನು ಎಳಿಬಹುದು ಅಂತ ಕೇಳಿದ್ದಾರೆ. ನಾನಿಲ್ಲಿ 4 ಸ್ಪರ್ಶಕಗಳನ್ನು ಎಳೆದಿದ್ದೇನೆ ಚಿತ್ರದಲ್ಲಿ. ಇದೇ ರೀತಿಯಾಗಿ ಇದೇ ವೃತ್ತಕ್ಕೆ 4 ಅಲ್ಲ, ಹಲವು ಅಂದರೆ ಬಹಳಷ್ಟು ಅಪರಿಮಿತ ಅನೇಕ ಸ್ಪರ್ಶಕಗಳನ್ನು ಈ ವೃತ್ತಕ್ಕೆ ಎಳಿಬಹುದು. ಹಾಗಾಗಿ ಕೊಟ್ಟಂಥ ಪ್ರಶ್ನೆಯಲ್ಲಿ ವೃತ್ತವು ಹೊಂದಿರಬಹುದಾದ ಸ್ಪರ್ಶಕಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಅದು ಅಪರಿಮಿತ ಅಥವಾ ಅನೇಕ, ಬಹಳಷ್ಟು. ನೋಡಿ, ಈ ರೀತಿಯಾಗಿ ಇದು ಸ್ಪರ್ಶಕ ಆಗ್ತದೆ, ಇದು ಸ್ಪರ್ಶಕ ಆಗ್ತದೆ, ಇದು ಸ್ಪರ್ಶಕ ಆಗ್ತದೆ, ಈ ರೀತಿಯೂ ಸ್ಪರ್ಶಕವನ್ನು ಎಳಿಬಹುದು. ಈ ರೀತಿ ಅನೇಕ ಸ್ಪರ್ಶಕಗಳನ್ನು ಅಂದರೆ ಅಪರಿಮಿತ ಸ್ಪರ್ಶಕಗಳನ್ನು ಒಂದು ವೃತ್ತಕ್ಕೆ ನಾವು ಎಳಿಬಹುದು. ಹಾಗಾಗಿ ಕೊಟ್ಟಂಥ ಪ್ರಶ್ನೆಗೆ ಉತ್ತರ ವೃತ್ತವು ಹೊಂದಿರಬಹುದಾದ ಸ್ಪರ್ಶಕಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಅಪರಿಮಿತ ಅಂತಲೂ ಬರಿಬಹುದು, ಅನೇಕ ಅಂತಲೂ ಬರಿಬಹುದು, ಬಹಳಷ್ಟು ಅಂತಲೂ ಬರಿಬಹುದು. ಇದಕ್ಕೆ ಸರಿಯಾದ ಉತ್ತರ ಅಪರಿಮಿತ. ನಾವೀಗ ಎರಡನೇ ಮುಖ್ಯ ಪ್ರಶ್ನೆಗೆ ಹೋಗೋಣ. ಎರಡನೇ ಮುಖ್ಯ ಪ್ರಶ್ನೆಯಲ್ಲಿ ನಮಗೆ ಬಿಟ್ಟ ಸ್ಥಳ ತುಂಬಿರಿ ಅಂದ್ಕೊಂಡು ಈ ರೀತಿಯ 4 ಉಪ ಪ್ರಶ್ನೆಗಳನ್ನು ನೀಡಿದ್ದಾರೆ. ನಾವೀಗ ಒಂದೊಂದೇ ಉಪ ಪ್ರಶ್ನೆಗೆ ಉತ್ತರವನ್ನು ಹುಡುಕ್ತಾ ಹೋಗೋಣ. ಮೊದಲನೇ ಉಪ ಪ್ರಶ್ನೆಯಲ್ಲಿ ನಮಗೆ ವೃತ್ತವನ್ನು ಸ್ಪರ್ಶಕವೊಂದು ಛೇದಿಸುವ ಬಿಂದುಗಳ ಸಂಖ್ಯೆ ಡ್ಯಾಶ್ ಅಂತ ಹೇಳಿದ್ದಾರೆ. ವಿದ್ಯಾರ್ಥಿಗಳೇ, ಯಾವುದೇ ಒಂದು ವೃತ್ತವನ್ನು ಒಂದು ರೇಖೆಯು ಒಂದೇ ಒಂದು ಬಿಂದುವಿನಲ್ಲಿ ಛೇದಿಸಿದರೆ ಆ ರೇಖೆಯನ್ನು ನಾವು ವೃತ್ತ ಸ್ಪರ್ಶಕ ಅಥವಾ ಸ್ಪರ್ಶಕ ಅಂತ ಕರೀತೇವೆ. ಇಲ್ಲಿ ಒಂದು ಚಿತ್ರವನ್ನು ಬಿಡಿಸಿದ್ದೇನೆ. ಓ ಕೇಂದ್ರೀಯ ವೃತ್ತಕ್ಕೆ AB ರೇಖೆಯು P ಬಿಂದುವಿನಲ್ಲಿ ಒಂದೇ ಒಂದು ಬಿಂದುವಿನಲ್ಲಿ ಏನು ಮಾಡ್ತಾ ಇದೆ ಅಂದರೆ ಛೇದಿಸ್ತಾ ಇದೆ. ಹಾಗಾಗಿ ಇಲ್ಲಿ ABಯು ವೃತ್ತಕ್ಕೆ ಸ್ಪರ್ಶಕವಾಗಿದೆ. ಅದೇ ರೀತಿ ಈ ವೃತ್ತದ ಕೆಳಭಾಗದಲ್ಲಿ XY ರೇಖೆಯು ಈ ವೃತ್ತವನ್ನು ಒಂದೇ ಒಂದು ಬಿಂದು M ಬಿಂದುವಿನಲ್ಲಿ ಛೇದಿಸ್ತಾ ಇದೆ. ಹಾಗಾಗಿ ಇಲ್ಲಿ XY ರೇಖೆಯು ಈ ವೃತ್ತಕ್ಕೆ ಸ್ಪರ್ಶಕವಾಗಿದೆ. ಇದರ ಅರ್ಥ ಒಂದು ವೃತ್ತವನ್ನು ಒಂದು ಸ್ಪರ್ಶಕವು ಛೇದಿಸುವ ಬಿಂದುಗಳ ಸಂಖ್ಯೆ ಎಷ್ಟು? ಒಂದೇ ಒಂದು ಮಾತ್ರ. ಹಾಗಾಗಿ ವೃತ್ತವನ್ನು ಸ್ಪರ್ಶಕವೊಂದು ಛೇದಿಸುವ ಬಿಂದುಗಳ ಸಂಖ್ಯೆ ಎಷ್ಟು? 1 ಮಾತ್ರ. ಹಾಗಾಗಿ ನಾವಿಲ್ಲಿ ಉತ್ತರವನ್ನು 1 ಅಂತ ಬರೆಯಬೇಕು. ಆದ್ದರಿಂದ ವೃತ್ತವನ್ನು ಸ್ಪರ್ಶಕವೊಂದು ಛೇದಿಸುವ ಬಿಂದುಗಳ ಸಂಖ್ಯೆ ಎಷ್ಟು? 1. ಹಾಗೆ ನಾವೀಗ ಎರಡನೇ ಉಪ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಎರಡನೇ ಪ್ರಶ್ನೆಯಲ್ಲೂ ಸಹ ನಮಗೆ ಅತ್ಯಂತ ಸುಲಭವಾದ ಒಂದು ಪ್ರಶ್ನೆಯನ್ನು ನೀಡಿದ್ದಾರೆ. ವೃತ್ತವನ್ನು 2 ಬಿಂದುಗಳಲ್ಲಿ ಛೇದಿಸುವ ರೇಖೆಯೇ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳೇ, ಒಂದು ವೃತ್ತವನ್ನು 2 ಬೇರೆ ಬೇರೆ ಬಿಂದುಗಳಲ್ಲಿ ಛೇದಿಸುವ ರೇಖೆಯನ್ನು ನಾವು ವೃತ್ತಛೇದಕ ಅಂತ ಕರೀತೇವೆ. ಅಲ್ಲಿ ಚಿತ್ರದಲ್ಲಿ ಓ ಕೇಂದ್ರ ಇರುವ ವೃತ್ತದಲ್ಲಿ AB ಛೇದಕ ರೇಖೆಯಾಗಿದೆ. ಯಾಕೆಂದರೆ ಈ AB ರೇಖೆಯು ವೃತ್ತವನ್ನು X ಮತ್ತು Y ಅಂದರೆ 2 ಬೇರೆ ಬೇರೆ ಬಿಂದುಗಳಲ್ಲಿ ಛೇದಿಸ್ತಾ ಇರೋದ್ರಿಂದ ಇಲ್ಲಿ ABಯನ್ನು ನಾವು ಛೇದಕ ರೇಖೆ ಅಂತ ಕರೀತೇವೆ. ಹಾಗೆ ವೃತ್ತವನ್ನು ಯಾವುದೇ 2 ಬೇರೆ ಬೇರೆ ಬಿಂದುಗಳಲ್ಲಿ ಛೇದಿಸಿದ್ರೆ ಆ ರೇಖೆಯನ್ನು ಛೇದಕ ಅಂತ ಕರೀತೇವೆ. ಆದ್ದರಿಂದ ಕೊಟ್ಟಂಥ ಪ್ರಶ್ನೆಗೆ ಉತ್ತರ ವೃತ್ತವನ್ನು 2 ಬಿಂದುಗಳಲ್ಲಿ ಛೇದಿಸುವ ರೇಖೆಯೇ ಏನಂತ ಬರೀಬೇಕು ನಾವು ಇಲ್ಲಿ? ಛೇದಕ ಅಥವಾ ವೃತ್ತ ಛೇದಕ ಅಂತ ಬರೆದ್ರೆ ಆಗ್ತದೆ. ಹಾಗಾಗಿ ನಾನಿಲ್ಲಿ ಬಿಟ್ಟ ಸ್ಥಳದಲ್ಲಿ ಛೇದಕ ಅಂತ ಬರೀಬೇಕು. ಹಾಗೆ ನಾವೀಗ ಮೂರನೇ ಉಪ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಒಂದು ವೃತ್ತವು ಹೊಂದಿರಬಹುದಾದ ಸಮಾಂತರ ಸ್ಪರ್ಶಕಗಳ ಗರಿಷ್ಠ ಸಂಖ್ಯೆ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳೇ, ಯಾವುದೇ ಒಂದು ವೃತ್ತವು ಹೊಂದಿರಬಹುದಾದಂಥ ಸಮಾಂತರ ಸ್ಪರ್ಶಕಗಳ ಗರಿಷ್ಠ ಸಂಖ್ಯೆ ಎಷ್ಟು ಅಂದರೆ 2 ಮಾತ್ರ. ನೀವಿಲ್ಲಿ ಚಿತ್ರದಲ್ಲಿ ಗಮನಿಸಬಹುದು, ಈ ಓ ಕೇಂದ್ರೀಯ ವೃತ್ತಕ್ಕೆ AB ಮತ್ತು CDಗಳು 2 ಸಮಾಂತರ ಸ್ಪರ್ಶಕಗಳಾಗಿವೆ. ಹೀಗೆ ನಾವು ಈ ವೃತ್ತಕ್ಕೆ ಎಳೆಯಬಹುದಾದ ಸಮಾಂತರ ಸ್ಪರ್ಶಕಗಳ ಸಂಖ್ಯೆ ಎಷ್ಟು ಅಂದರೆ 2 ಮಾತ್ರ. ಹಾಗಾಗಿ ಒಂದು ವೃತ್ತವು ಹೊಂದಿರಬಹುದಾದ ಸಮಾಂತರ ಸ್ಪರ್ಶಕಗಳ ಗರಿಷ್ಠ ಸಂಖ್ಯೆ ಅಂದರೆ ಅತಿ ಹೆಚ್ಚು ಸಂಖ್ಯೆ ಎಷ್ಟು? 2 ಮಾತ್ರ. ಆದ್ದರಿಂದ ನಾವಿಲ್ಲಿ ಬಿಟ್ಟ ಸ್ಥಳದಲ್ಲಿ 2 ಅಂತ ಬರೆಯಬೇಕು. ನಾವೀಗ 4ನೇ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ.
ಒಂದು ವೃತ್ತ ಸ್ಪರ್ಶಕ ಮತ್ತು ಒಂದು ವೃತ್ತ ಹೊಂದಿರುವ ಸಾಮಾನ್ಯ ಬಿಂದುವೆ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಸೊ ಒಂದು ವೃತ್ತ ಸ್ಪರ್ಶಕ ಮತ್ತು ವೃತ್ತ ಹೊಂದಿರುವ ಸಾಮಾನ್ಯ ಬಿಂದುವನ್ನು ನಾವು ಸ್ಪರ್ಶ ಬಿಂದು ಅಂತ ಕರೀತೇವೆ. ಚಿತ್ರದಲ್ಲಿ ನೀವು ಗಮನಿಸಿದಾಗ ಓ ಕೇಂದ್ರ ಇರುವ ವೃತ್ತಕ್ಕೆ ಎ ಬಿ ಸ್ಪರ್ಶಕವಾಗಿದೆ. ಈ ಎ ಬಿ ಸ್ಪರ್ಶಕವು ಈ ವೃತ್ತವನ್ನು ಎಕ್ಸ್ ಬಿಂದುವಿನಲ್ಲಿ ಸ್ಪರ್ಶಿಸ್ತಾ ಇದೆ. ಈ ಎಕ್ಸ್ ಬಿಂದುವು ಸ್ಪರ್ಶಕದ ಮೇಲೂ ಇದೆ ಹಾಗೂ ವೃತ್ತದ ಮೇಲೂ ಇರುವುದರಿಂದ ಈ ಎಕ್ಸ್ ಬಿಂದುವು ಸ್ಪರ್ಶಕ ಹಾಗೂ ವೃತ್ತಕ್ಕೆ ಸಾಮಾನ್ಯ ಬಿಂದು ಆಗಿದೆ. ಈ ವೃತ್ತ ಮತ್ತು ಸ್ಪರ್ಶಕದ ಮೇಲಿರುವ ಸಾಮಾನ್ಯ ಬಿಂದುವನ್ನು ಸ್ಪರ್ಶ ಬಿಂದು ಅಂತ ಕರೀತೇವೆ. ಯಾಕಂದರೆ ಈ ಸ್ಪರ್ಶ ಬಿಂದುವಿನಲ್ಲಿ ಸ್ಪರ್ಶಕ ಏನು ಮಾಡ್ತದೆ, ವೃತ್ತವನ್ನು ಸ್ಪರ್ಶಿಸ್ತದೆ. ಹಾಗಾಗಿ ಒಂದು ವೃತ್ತ ಸ್ಪರ್ಶಕ ಮತ್ತು ಒಂದು ವೃತ್ತ ಹೊಂದಿರುವ ಸಾಮಾನ್ಯ ಬಿಂದುವೇ ಸ್ಪರ್ಶ ಬಿಂದು. ನಾವೀಗ ಈ ಅಭ್ಯಾಸದಲ್ಲಿರುವ ಒಂದು ಬಹು ಆಯ್ಕೆ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಇದು 3ನೇ ಪ್ರಶ್ನೆಯಾಗಿದೆ. ಪ್ರಶ್ನೆ ಈ ರೀತಿಯಾಗಿದೆ: 5 ಸೆಂಟಿಮೀಟರ್ ತ್ರಿಜ್ಯ ಇರುವ ವೃತ್ತಕ್ಕೆ ಪಿ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕ ಪಿ ಕ್ಯೂ ಇದು ವೃತ್ತ ಕೇಂದ್ರ ಓದಿಂದ ಎಳೆದ ರೇಖೆಯನ್ನು ಕ್ಯೂ ಬಿಂದುವಿನಲ್ಲಿ ಸಂಧಿಸುತ್ತದೆ. ಓ ಕ್ಯೂ ಈಸ್ ಈಕ್ವಲ್ ಟು 12 ಸೆಂಟಿಮೀಟರ್ ಆದರೆ ಪಿ ಕ್ಯೂನ ಉದ್ದವು ಅಂತ ಹೇಳಿ ಇಲ್ಲಿ ನಮಗೆ 4 ಆಪ್ಷನ್ಸ್ಗಳಲ್ಲಿ 4 ಆಯ್ಕೆಗಳಲ್ಲಿ ಉತ್ತರಗಳನ್ನು ಕೊಟ್ಟಿದ್ದಾರೆ. ಈ ಉತ್ತರಗಳಲ್ಲಿ ಯಾವುದು ಸರಿಯಾದ ಉತ್ತರವಾಗಿದೆ ಎಂಬುದನ್ನು ನಾವಿಲ್ಲಿ ಬರೆಯಬೇಕು. ಸೊ ಈ ರೀತಿಯ ಪ್ರಶ್ನೆಯನ್ನು ವಾರ್ಷಿಕ ಪರೀಕ್ಷೆಯಲ್ಲಿ 1 ಮಾರ್ಕ್ಸ್ಗೆ ಕೇಳಲಾಗುತ್ತದೆ. ಸೊ ಈ ಪ್ರಶ್ನೆಯನ್ನು ನಾವೀಗ ಡೀಟೇಲ್ ಆಗಿ ತಿಳಿದುಕೊಳ್ಳೋಣ. ನಾವೀಗ ಪ್ರಶ್ನೆಯಲ್ಲಿ ನೀಡಿರುವ ದತ್ತಾಂಶವನ್ನು ಬಳಸಿಕೊಂಡು ಒಂದು ಚಿತ್ರವನ್ನು ಬಿಡಿಸಿಕೊಳ್ಳೋಣ. ಪ್ರಶ್ನೆಯಲ್ಲಿ ನಮಗೆ 5 ಸೆಂಟಿಮೀಟರ್ ತ್ರಿಜ್ಯ ಇರುವ ವೃತ್ತಕ್ಕೆ ಪಿ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕ ಪಿ ಕ್ಯೂ ಇದು ವೃತ್ತ ಕೇಂದ್ರ ಓದಿಂದ ಎಳೆದ ರೇಖೆಯನ್ನು ಕ್ಯೂ ಬಿಂದುವಿನಲ್ಲಿ ಸಂಧಿಸ್ತದೆ ಅಂತ ನೀಡಿ ಓ ಕ್ಯೂನ ಅಳತೆಯನ್ನು 12 ಸೆಂಟಿಮೀಟರ್ ಆಗಿ ನೀಡಿ, ಆದರೆ ಪಿ ಕ್ಯೂ ಅಂದರೆ ಸ್ಪರ್ಶಕ ಪಿ ಕ್ಯೂನ ಅಳತೆಯನ್ನು ಕಂಡುಹಿಡಿರಿ ಅಂತ ಹೇಳಿ ನಮಗಿಲ್ಲಿ 4 ಉತ್ತರಗಳನ್ನು ನೀಡಿದ್ದಾರೆ. ಈ 4 ಉತ್ತರಗಳಲ್ಲಿ ಯಾವುದು ಸರಿಯಾದ ಉತ್ತರ ಎಂಬುದನ್ನು ನಾವು ಕಂಡುಹಿಡಿಯಬೇಕಾಗಿದೆ. ಸೊ ನೀವು ಚಿತ್ರವನ್ನು ಗಮನಿಸಿದಾಗ ಇಲ್ಲಿ ಓ ಕೇಂದ್ರ ಇರುವ ವೃತ್ತ ಇದೆ, ಒ ಪಿ ತ್ರಿಜ್ಯವಾಗಿದೆ, ಇದರ ಅಳತೆಯನ್ನು 5 ಸೆಂಟಿಮೀಟರ್ ಆಗಿ ನೀಡಿದ್ದಾರೆ. ಅದೇ ರೀತಿ ಪಿ ಕ್ಯೂ ಸ್ಪರ್ಶಕವಾಗಿದೆ, ಪಿ ಕ್ಯೂ ಸ್ಪರ್ಶಕದ ಅಳತೆಯನ್ನು ನಾವು ಕಂಡುಹಿಡಿಯಬೇಕಾಗಿದೆ. ಓ ಕ್ಯೂನ ಅಳತೆಯನ್ನು ಕೊಟ್ಟಿದ್ದಾರೆ, ಎಷ್ಟಿದೆ, 12 ಸೆಂಟಿಮೀಟರ್ ಇದೆ. ಸೊ ವಿದ್ಯಾರ್ಥಿಗಳೇ, ನೀವು ಈಗಾಗಲೇ ಒಂದು ಪ್ರಮೇಯವನ್ನು ಕಲ್ತಿದ್ದೀರಿ. ಆ ಪ್ರಮೇಯದ ಪ್ರಕಾರ ಸ್ಪರ್ಶ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ತ್ರಿಜ್ಯವು ಸ್ಪರ್ಶಕಕ್ಕೆ ಏನಾಗಿರ್ತದೆ, ಲಂಬವಾಗಿರುತ್ತದೆ. ಸೊ ಇಲ್ಲಿ ಸ್ಪರ್ಶ ಬಿಂದು ಯಾವುದು, ಪಿ. ಈ ಸ್ಪರ್ಶ ಬಿಂದು ಪಿ ನಿಂದ ವೃತ್ತಕ್ಕೆ ಎಳೆದ ತ್ರಿಜ್ಯ ಯಾವುದು, ಒ ಪಿ. ಅದೇ ರೀತಿ ಸ್ಪರ್ಶಕ ಯಾವುದು, ಪಿ ಕ್ಯೂ. ಇವೆರಡರ ನಡುವಿನ ಕೋನ ಯಾವಾಗಲೂ ಏನಿರ್ತದೆ ಪ್ರಮೇಯದ ಪ್ರಕಾರ 90 ಡಿಗ್ರಿ ಆಗಿರೋದ್ರಿಂದ ಇಲ್ಲಿ ಕೋನ ಒ ಪಿ ಕ್ಯೂ ಏನಿರ್ತದೆ 90 ಡಿಗ್ರಿ ಆಗುತ್ತದೆ. ಅದೇ ರೀತಿ ಇಲ್ಲಿ ಒ ಪಿ ಕ್ಯೂ ಏನಾಗಿರ್ತದೆ, ಲಂಬಕೋನ ತ್ರಿಭುಜವಾಗುತ್ತದೆ. ಸೊ ನಾವೀಗ ಈ ಲಂಬಕೋನ ತ್ರಿಭುಜಕ್ಕೆ ಪೈಥಾಗೋರಸ್ನ ಪ್ರಮೇಯವನ್ನು ಅನ್ವಯಿಸಿ ಸ್ಪರ್ಶಕ ಪಿ ಕ್ಯೂ ಅಥವಾ ಲಂಬಕೋನ ತ್ರಿಭುಜದ ಬಾಹು ಪಿ ಕ್ಯೂನ ಅಳತೆಯನ್ನು ಕಂಡುಹಿಡಿಯೋಣ. ಒಂದು ಲಂಬಕೋನ ತ್ರಿಭುಜದಲ್ಲಿ ಯಾವುದಾದ್ರೂ 2 ಬಾಹುಗಳ ಅಳತೆಗಳು ನಮಗೆ ತಿಳಿದಿದ್ದರೆ ಪೈಥಾಗೋರಸ್ನ ಪ್ರಮೇಯವನ್ನು ಅನ್ವಯಿಸಿ ಆ ತ್ರಿಭುಜದ 3ನೇ ಬಾಹುವಿನ ಅಳತೆಯನ್ನು ಕಂಡುಹಿಡಿಯಬಹುದು. ಹಾಗಾಗಿ ನಾವು ಈ ಲಂಬಕೋನ ತ್ರಿಭುಜಕ್ಕೆ ಪೈಥಾಗೋರಸ್ನ ಪ್ರಮೇಯವನ್ನು ಅನ್ವಯಿಸಿ ಸ್ಪರ್ಶಕ ಪಿ ಕ್ಯೂನ ಅಳತೆಯನ್ನು ಕಂಡುಹಿಡಿಯೋಣ. ಸೊ ಚಿತ್ರದಲ್ಲಿ ತ್ರಿಭುಜ ಒ ಪಿ ಕ್ಯೂನಲ್ಲಿ ಕೋನ ಪಿ ದಲ್ಲಿ 90 ಡಿಗ್ರಿ ಉಂಟಾಗಿದೆ. ಪೈಥಾಗೋರಸ್ನ ಪ್ರಮೇಯದ ಪ್ರಕಾರ ಯಾವುದೇ ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. ಸೊ ಹಾಗಾಗಿ ತ್ರಿಭುಜ ಒ ಪಿ ಕ್ಯೂನಲ್ಲಿ ವಿಕರ್ಣ ಏನಾಗಿದೆ, ಓ ಕ್ಯೂ ಆಗಿದೆ. ವಿಕರ್ಣ ಅಂದರೆ ಲಂಬಕೋನ ತ್ರಿಭುಜದ ಅತ್ಯಂತ ಉದ್ದವಾದ ಬಾಹು ಅಥವಾ ಲಂಬಕೋನಕ್ಕೆ ಎದುರಿರುವ ಬಾಹು. ಇಲ್ಲಿ ಓ ಕ್ಯೂ ವಿಕರ್ಣವಾಗಿದ್ದರೆ ಉಳಿದೆರಡು ಬಾಹುಗಳು ಯಾವುದು, ಒ ಪಿ ಮತ್ತು ಪಿ ಕ್ಯೂ ಆಗಿದೆ. ಆದ್ದರಿಂದ ಇಲ್ಲಿ ಲಂಬಕೋನ ತ್ರಿಭುಜಕ್ಕೆ ಪೈಥಾಗೋರಸ್ನ ಪ್ರಮೇಯವನ್ನು ಅನ್ವಯಿಸಿದಾಗ ವಿಕರ್ಣದ ಮೇಲಿನ ವರ್ಗ ಅಂದರೆ ವಿಕರ್ಣ ಓ ಕ್ಯೂದ ವರ್ಗವು ಉಳಿದೆರಡು ಬಾಹುಗಳು ಅಂದರೆ ಒ ಪಿ ಮತ್ತು ಪಿ ಕ್ಯೂ ಈ ಬಾಹುಗಳ ವರ್ಗಗಳ ಮೊತ್ತ ಅಂದರೆ ಕೂಡಿಸಿದಾಗ ಬರುವಂಥ ಮೊತ್ತಕ್ಕೆ ಈ ವಿಕರ್ಣದ ವರ್ಗ ಅಂದರೆ ಓ ಕ್ಯೂದ ವರ್ಗ ಏನಾಗ್ತದೆ, ಸಮನಾಗ್ತದೆ. ಅಂದರೆ ಪೈಥಾಗೋರಸ್ನ ಪ್ರಮೇಯದ ಪ್ರಕಾರ ಈ ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು ಅಂದರೆ ಓ ಕ್ಯೂದ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳು ಅಂದರೆ ಒ ಪಿದ ವರ್ಗ ಮತ್ತು ಪಿ ಕ್ಯೂಗಳ ವರ್ಗಗಳ ಮೊತ್ತಕ್ಕೆ ಸಮನಾಗುತ್ತದೆ. ಅದನ್ನೇ ನಾನಿಲ್ಲಿ ಬರೆದುಕೊಂಡಿದ್ದೇನೆ. ಸೊ ನಾವೀಗ ಈ ಸಮೀಕರಣದಲ್ಲಿ ಓ ಕ್ಯೂ ಮತ್ತು ಒ ಪಿನ ಅಳತೆಗಳನ್ನು ಆದೇಶಿಸಿ ಪಿ ಕ್ಯೂನ ಅಳತೆಯನ್ನು ಕಂಡುಹಿಡಿಯೋಣ. ಓ ಕ್ಯೂ ಅಂದರೆ ವಿಕರ್ಣದ ಅಳತೆಯನ್ನು ನಮಗೆ 12 ಸೆಂಟಿಮೀಟರ್ ಆಗಿ ಕೊಟ್ಟಿರೋದ್ರಿಂದ ಓ ಕ್ಯೂನ ಸ್ಥಾನದಲ್ಲಿ 12 ಆದೇಶಿಸಿದಾಗ ಇದು 12ರ ವರ್ಗ ಆಗ್ತದೆ. ಯಾಕಂದರೆ ಓ ಕ್ಯೂದ ವರ್ಗ ಇದೆಯಲ್ಲ, ಹಾಗಾಗಿ ಇದು 12ರ ವರ್ಗ ಆಗ್ತದೆ. ಅದೇ ರೀತಿ ಒ ಪಿ ಅಳತೆ 5 ಸೆಂಟಿಮೀಟರ್ ಆಗಿ ಕೊಟ್ಟಿರೋದ್ರಿಂದ ಒ ಪಿದ ವರ್ಗವು 5ರ ವರ್ಗವಾಗುತ್ತದೆ. ಪ್ಲಸ್ ಪಿ ಕ್ಯೂದ ಅಳತೆಯನ್ನು ಕಂಡುಹಿಡಿಯಬೇಕು. ಇದನ್ನು ಇದ್ದಾಗೆ ಬರೆದುಕೊಳ್ಬೇಕು. 12ರ ವರ್ಗ 12 ಗುಣಿಸು 12 144 ಆಗುತ್ತದೆ. ಈಸ್ ಈಕ್ವಲ್ ಟು 5ರ ವರ್ಗ 5 ಇದ್ದರೆ 25 ಆಗ್ತದೆ. ಪ್ಲಸ್ ಪಿ ಕ್ಯೂದ ವರ್ಗವನ್ನು ಇದ್ದಾಗೆ ಬರೆದುಕೊಳ್ಳಿ. ಸೊ ಮುಂದಿನ ಹಂತದಲ್ಲಿ
ಎಡಭಾಗದಲ್ಲಿರುವ 144 ಇದ್ದ ಹಾಗೆ ಬರೆದುಕೊಳ್ರಿ. 25 ಎಡಭಾಗಕ್ಕೆ ಸ್ಥಳಾಂತರಿಸಿದಾಗ ಪ್ಲಸ್ 25 ಏನಾಗ್ತದೆ, -25 ಆಗ್ತದೆ. ಈಸ್ ಈಕ್ವಲ್ ಟು ಬಲಭಾಗದಲ್ಲಿರುವ ಪಿ ಕ್ಯೂದ ವರ್ಗವನ್ನು ಇದ್ದ ಹಾಗೆ ಬರೆದುಕೊಳ್ಳಿ. 144ರಲ್ಲಿ 25 ಕಳೆದಾಗ ಬರುವ ಉತ್ತರ 119 ಈಸ್ ಈಕ್ವಲ್ ಟು ಪಿ ಕ್ಯೂದ ವರ್ಗ. ಆದರೆ ನಾವು ಕಂಡುಹಿಡಿಯಬೇಕಾಗಿದ್ದು ಪಿ ಕ್ಯೂನ ಉದ್ದ. ಆದ್ದರಿಂದ ಪಿ ಕ್ಯೂದ ವರ್ಗವು 119 ಆದರೆ ಪಿ ಕ್ಯೂನ ಅಳತೆಯು ವರ್ಗಮೂಲ 119 ಆಗುತ್ತದೆ. ಆದ್ದರಿಂದ ಇಲ್ಲಿ ನೀಡಿರುವ ಆಯ್ಕೆಗಳಲ್ಲಿ ಪಿ ಕ್ಯೂನ ಅಳತೆ ಅಂದರೆ ಸ್ಪರ್ಶಕ ಪಿ ಕ್ಯೂನ ಉದ್ದವು 119 ಸೆಂಟಿಮೀಟರ್ ಆಗುತ್ತದೆ. ಹಾಗಾಗಿ ನಾವು ಇದು ಉತ್ತರದಲ್ಲಿ ಆಪ್ಷನ್ ಡಿ ವರ್ಗಮೂಲ 119 ಸೆಂಟಿಮೀಟರ್ ಅಂತ ಬರೆಯಬೇಕು. ಸೊ ನಾವೀಗ ಈ ಅಭ್ಯಾಸದ ಕೊನೆಯ ಪ್ರಶ್ನೆ 4ನೇ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಪ್ರಶ್ನೆ ಈ ರೀತಿಯಾಗಿದೆ. ವೃತ್ತವನ್ನು ರಚಿಸಿ ಕೊಟ್ಟಿರುವ ರೇಖೆಗೆ ಸಮಾಂತರವಾಗಿರುವಂತೆ ವೃತ್ತಕ್ಕೆ ಒಂದು ರೇಖೆಯು ಸ್ಪರ್ಶಕ ಮತ್ತೊಂದು ರೇಖೆಯು ಛೇದಕವಾಗಿರುವಂತೆ 2 ರೇಖೆಗಳನ್ನು ಎಳೆಯಿರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಾವೇನ್ ಮಾಡ್ಬೇಕಂದ್ರೆ ಒಂದು ವೃತ್ತವನ್ನ ರಚನೆ ಮಾಡ್ಕೊಳ್ಬೇಕು. ತದನಂತರ ಒಂದು ರೇಖೆಯನ್ನು ಎಳೆಯಬೇಕು. ಆ ರೇಖೆಗೆ ಸಮಾಂತರವಾಗಿರುವಂತೆ ವೃತ್ತಕ್ಕೆ ಒಂದು ಸ್ಪರ್ಶಕವನ್ನ ಜೊತೆಗೆ ಅದೇ ರೇಖೆಗೆ ಸಮಾಂತರವಾಗಿರುವಂತೆ ಮತ್ತೊಂದು ಛೇದಕವನ್ನ ಎಳೆದುಕೊಳ್ಬೇಕು. ಸೊ ಪ್ರಶ್ನೆಯಲ್ಲಿ ಹೇಳಿದ ಹಾಗೆ ನಾನಿಲ್ಲಿ ಒಂದು ವೃತ್ತವನ್ನ ರಚನೆ ಮಾಡಿಕೊಂಡಿದ್ದೇನೆ. ಇದರ ಕೇಂದ್ರ O ಆಗಿದೆ. ಸೊ ಹೀಗೆ ನಾವು ಒಂದು ವೃತ್ತವನ್ನು ರಚನೆ ಮಾಡಿಕೊಂಡ ನಂತರ ಪ್ರಶ್ನೆಯಲ್ಲಿ ನೀಡಿರುವ ಹಾಗೆ ವೃತ್ತದಿಂದ ಹೊರಗಡೆ ಒಂದು ರೇಖೆಯನ್ನು ರಚನೆ ಮಾಡಿಕೊಳ್ಳಬೇಕು. ನಾನಿಲ್ಲಿ AB ರೇಖೆಯನ್ನು ಈ ವೃತ್ತದಿಂದ ಹೊರಗಡೆ ರಚನೆ ಮಾಡಿಕೊಂಡಿದ್ದೇನೆ. ಮುಂದುವರೆದ ಪ್ರಶ್ನೆಯಲ್ಲಿ ಈ ರೇಖೆಗೆ ವೃತ್ತದಿಂದ ಹೊರಗಡೆ ಇರುವ ಈ AB ರೇಖೆಗೆ ಸಮಾಂತರವಾಗಿರುವಂತೆ ಈ ವೃತ್ತಕ್ಕೆ ಒಂದು ಸ್ಪರ್ಶಕವನ್ನು ರಚಿಸಿ ಅಂತ ಹೇಳಿದ್ದಾರೆ. ಸೊ ಈ ರೇಖೆಗೆ ಸಮಾಂತರವಾಗಿರುವಂತೆ ಈ ವೃತ್ತಕ್ಕೆ ನಾವು ಅಷ್ಟು 2 ಸ್ಪರ್ಶಕಗಳನ್ನು ಎಳೆಯಬಹುದು. ಆದರೆ ಪ್ರಶ್ನೆಯಲ್ಲಿ ನಮಗೆ ಒಂದು ಸ್ಪರ್ಶಕವನ್ನು ರಚಿಸಿ ಅಂತ ಹೇಳಿರೋದ್ರಿಂದ ನಾನಿಲ್ಲಿ ಈ ವೃತ್ತದ ಈ ಭಾಗದಲ್ಲಿ ಈ ABಗೆ ಸಮಾಂತರವಾಗಿರುವಂತೆ ಒಂದು ಸ್ಪರ್ಶಕವನ್ನು ಎಳಿತಾ ಇದ್ದೇನೆ. ಈ ಸ್ಪರ್ಶಕವನ್ನು ನಾನು CD ಅಂತ ಹೆಸರಿಸ್ತಾ ಇದ್ದೇನೆ. ಹೀಗೆ ನಾವು ಕೊಟ್ಟಿರುವ ರೇಖೆಗೆ ಸಮಾಂತರವಾಗಿ ಒಂದು ವೃತ್ತ ಸ್ಪರ್ಶಕವನ್ನು ರಚಿಸಿದ ನಂತರ ನಾವೀಗ ಪ್ರಶ್ನೆಯಲ್ಲಿ ಕೇಳಿದ ಹಾಗೆ ಕೊಟ್ಟಿರುವ ರೇಖೆಗೆ ಸಮಾಂತರವಾಗಿ ಒಂದು ಛೇದಕವನ್ನು ಎಳೆಯಬೇಕು. ಸೊ ಕೊಟ್ಟಿರುವ ರೇಖೆ ABಗೆ ಸಮಾಂತರವಾಗಿ ಈ ವೃತ್ತಕ್ಕೆ ಅನೇಕ ಛೇದಕ ರೇಖೆಗಳನ್ನು ನಾವು ಎಳೆಯಬಹುದು. ಆದರೆ ಪ್ರಶ್ನೆಯಲ್ಲಿ ನಮಗೆ ಕೊಟ್ಟಿರುವ ರೇಖೆಗೆ ಒಂದು ಛೇದಕ ರೇಖೆಯನ್ನು ಸಮಾಂತರವಾಗಿ ಎಳೆಯಿರಿ ಅಂತ ಹೇಳಿರೋದ್ರಿಂದ ನಾವಿಲ್ಲಿ ಕೊಟ್ಟಿರುವ ರೇಖೆಗೆ ಒಂದು ಛೇದಕ ರೇಖೆಯನ್ನು ಸಮಾಂತರವಾಗಿ ಎಳೆಯೋಣ. ಸೊ ನಾನಿಲ್ಲಿ ಒಂದು ಛೇದಕ ರೇಖೆಯನ್ನು ಕೊಟ್ಟಿರುವ ರೇಖೆಗೆ ಸಮಾಂತರವಾಗಿ ಎಳೆದಿದ್ದೇನೆ. ಈ ರೇಖೆಯನ್ನು ನಾನು XY ಅಂತ ಗುರುತಿಸ್ತಾ ಇದ್ದೇನೆ. ಛೇದಕ ರೇಖೆ ಅಂದರೆ ಒಂದು ವೃತ್ತವನ್ನು 2 ಬೇರೆ ಬೇರೆ ಬಿಂದುಗಳಲ್ಲಿ ಛೇದಿಸುವಂಥ ರೇಖೆ. ಹೀಗೆ ನಾವು ಕೊಟ್ಟಿರುವ ರೇಖೆ ABಗೆ CD ಸ್ಪರ್ಶಕ ಹಾಗೆ XY ಛೇದಕಗಳನ್ನು ಸಮಾಂತರವಾಗಿ ಎಳೆಯಬೇಕು.